ಯೆಹೋವನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ಬುಧವಾರ 25 ಡಿಸೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 7ನೇ ವಚನ. ಆಕೆಯು ತನ್ನ ಚೊಚ್ಚಲು ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ಯೇಸುವಿನ ಆಗಮನ, ಯೇಸುವಿನ ಜನನದ ಸಂಭ್ರಮ, ಸಂತೋಷ, ಸಮಾಧಾನ, ಸಡಗರ, ಸ್ವಸ್ಥತೆ ನಿಮ್ಮೆಲ್ಲರಲ್ಲಿಯೂ ಉಂಟಾಗಲಿ. ಯೇಸು ಕ್ರಿಸ್ತನ ಜನನದ ಶುಭಾಶಯಗಳು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಯೇಸು ಕ್ರಿಸ್ತನು ಸೃಷ್ಟಿಯ ಅಧಿಪತಿ. ಸೃಷ್ಟಿಯಲ್ಲಿಯೇ ಇದ್ದವನು, ಇರುವಂಥವನು, ನಿರಂತರವಾಗಿರುವಂಥವನು. ದೇವರು ಇಡೀ ಲೋಕವನ್ನು ರಕ್ಷಿಸಿ ತನ್ನ ಬಳಿಗೆ ಸೇರಿಸಿಕೊಳ್ಳಬೇಕು. ಜನರು ಮಾಡಿದಂಥ ಪಾಪದ ನಿಮಿತ್ತವಾಗಿ ಮರಣ, ಅಂಧಕಾರ ಮತ್ತು ದೇವರಿಂದ ದೂರವಾದಂಥ ಸ್ಥಿತಿಯಿಂದ ಬದಲಾಯಿಸಿ ತಿರುಗಿ ತನ್ನ ಬಳಿಗೆ ಸೇರಿಸಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಕ್ರಿಸ್ತನನ್ನು ನಮಗೋಸ್ಕರವಾಗಿ ಕಳುಹಿಸಿದನು. ಯೋಸೇಫ ಮರಿಯಳು ಬೆತ್ಲೆಹೇಮಿಗೆ ಹೋಗಿದ್ದರು. ಕಾನೇಶು ಮಾರಿಗೋಸ್ಕರವಾಗಿ ಹೋದಾಗ ಅಲ್ಲಿ ಸ್ಥಳವಿಲ್ಲದ ಕಾರಣ ಅವರು ಗೋದಲಿಯಲ್ಲಿ ಯೇಸು ಕ್ರಿಸ್ತನ ಜನನವಾಗುವಂತೆ ಆ ಸ್ಥಳಕ್ಕೆ ಹೋದರು. ಸ್ಥಳ ಇಲ್ಲ ಎಂಬುವಂಥದ್ದು ಅನೇಕ ಕಾರಣಗಳಿದ್ದಿರಬಹುದು. ಹೆಚ್ಚಾದಂಥ ಜನರು ಮತ್ತು ಹೆಚ್ಚು ಸಾಮರ್ಥ್ಯವುಳ್ಳವರು, ಹಣವುಳ್ಳವರು, ಇಂಥವರು ಇದ್ದಿರಬಹುದು. ಇಂಥ ಸ್ಥಿತಿಯಲ್ಲಿ ಅಂದರೆ ಏನೂ ಇಲ್ಲವಾದಂಥವರಿಗೆ ಸ್ಥಳವೇ ಇರಲಿಲ್ಲ ಎಂಬುವಂಥದ್ದನ್ನು ನೋಡುತ್ತೇವೆ. ದೇವರಾದರೋ ತನ್ನ ಪರಲೋಕದ ದ್ವಾರವನ್ನು ತೆಗೆದು ನಮಗೋಸ್ಕರವಾಗಿ ತನ್ನ ಒಬ್ಬನೇ ಮಗನನ್ನು ಕಳಿಸಿದ್ದಾನೆ. ತಾನು ಬಂದ ಉದ್ದೇಶ ಏನೆಂದರೆ, ನಾವೆಲ್ಲರೂ ತಿರುಗಿ ದೇವರ ಬಳಿಗೆ ಹೋಗಬೇಕೆಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂಥ ಪರಲೋಕ ವೈಭವವನ್ನು ಬಿಟ್ಟು ಬಂದ ಯೇಸು ನಮ್ಮೆಲ್ಲರನ್ನು ತಂದೆಯೊಂದಿಗೆ ಸಂಧಾನಪಡಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ತನ್ನ ಜನನ, ಜೀವನ, ಮರಣ, ಪುನರುತ್ಥಾನದ ನಿಮಿತ್ತ ನಮಗೆ ದೇವರ ಬಳಿಗೆ ಹೋಗುವಂತೆ ದ್ವಾರವನ್ನು ತೆಗೆದಿದ್ದಾನೆ. ನಾವಾದರೂ ಈ ಲೋಕದಲ್ಲಿರುವಾಗ ಬಲಹೀನರು ಮತ್ತು ಅನೇಕ ವಿಧದಲ್ಲಿ ಕಷ್ಟಕ್ಕೊಳಗಾಗಿರುವಂಥವರಿಗೆ ನಮ್ಮ ದ್ವಾರಗಳನ್ನು ತೆರೆದು ಸಹಾಯ ಮಾಡೋಣ. ನಮ್ಮ ಬೊಕ್ಕಸದಿಂದ ಅವರಿಗೆ ಇದ್ದಂಥದ್ದರಲ್ಲಿ ಕೊಟ್ಟು ಸಂತೋಷಪಡಿಸೋಣ. ನಾವು ನಮ್ಮ ಮನೆಗಳನ್ನು, ಮನಸ್ಸುಗಳನ್ನು, ಹೃದಯಗಳನ್ನು ತೆರೆದಾಗ ದೇವರ ಪ್ರೀತಿ ಹರಿದು ಹೋಗಿ ಮತ್ತೊಬ್ಬರಿಗೆ ಮುಟ್ಟಬೇಕು. ಇದೇ ನಿಜವಾದಂಥ ಕ್ರಿಸ್ಮಸ್ ಅಥವಾ ಯೇಸುವಿನ ಜನನದ ಶುಭ ಸಮಾಚಾರ. ಯಾಕಂದರೆ ನಮಗೋಸ್ಕರವಾಗಿ ಬಂದಂಥ ಸ್ವಾಮಿ ತನ್ನ ಪ್ರೀತಿಯನ್ನು ಮತ್ತೊಬ್ಬರಿಗೆ ತಿಳಿಸುವ ಹಾಗೆ, ಮತ್ತೊಬ್ಬರ ಜೀವನ ಮುಟ್ಟುವ ಹಾಗೆ ನಮ್ಮನ್ನು ಈ ಲೋಕದಲ್ಲಿ ಇರಿಸಿದ್ದಾನೆ. ದ್ವಾರಗಳನ್ನು ತೆರೆದು ಕೊಡೋಣ. ನಮ್ಮ ಹೃದಯಗಳನ್ನು ತೆರೆದು ಪ್ರೀತಿಯನ್ನು ಹಂಚೋಣ. ದೇವರು ತಾನೇ ನಮ್ಮನ್ನು ನಡೆಸಲಿ. ಕರ್ತನೆ, ದಯಮಯ ಸ್ವಾಮಿ, ನಿನ್ನೆಲ್ಲಾ ಕೃಪಾವರಗಳಿಗೂ ಪ್ರೀತಿಗೂ ಸ್ತೋತ್ರ ಹೇಳ್ತೇವೆ. ಕೈ ಹಿಡಿದು ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.